ಇದೇ 25ನೇ ತಾರೀಕು ಬೇಕರಿ, ಕಾಂಡಿಮೆಂಟ್ ಸಣ್ಣ ಸಣ್ಣ ವ್ಯಾಪಾರಿಗಳು ತಮ್ಮ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಜೊತೆಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ಪ್ರತಿ ಏರಿಯಾದಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವೆಲ್ಲ ವಿಚಾರಗಳು ಯಾವಾಗ ಕೈಮೀರಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಯ್ತೋ, ತಾವು ಎಡವಟ್ಟು ಮಾಡಿದೀವಿ ಅನ್ನೋದು ಯಾವಾಗ ಮನವರಿಕೆ ಆಯಿತು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ಗೆ, ಅವರೆಲ್ಲ ಈಗ ರಾಜ್ಯ ಸಂಧಾನ ಮಾಡ್ಕೊಂಡ್ಬಿಡಿ, ಕಾಂಪೋಸಿಷನ್ ಸ್ಕೀಮ್ ಇದೆ, ನಿಮಗೆ ಲಾಭ ಆಗುತ್ತೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಳ್ಬಿಡಿ ಅಂತ ಆಫರ್ ಅನ್ನ ಕೊಡ್ತಾ ಇದ್ದಾರಂತೆ. ನಮ್ಮ ಅಂಗಡಿಗಳಿಗೆ ಟ್ಯಾಕ್ಸ್ ಆಫೀಸರ್ಸ್ ಬರ್ತಿದ್ದಾರೆ ಅಂತ ಆರೋಪವನ್ನು ಸದ್ಯಕ್ಕೆ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರೋಣ. ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಭೀತಿ. ಇದೇ 25ರಂದು ಸಣ್ಣ ಪುಟ್ಟ ಅಂಗಡಿಗಳು ಬಂದ್. ಜಿಎಸ್ಟಿ ನೋಟಿಸ್ಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಆತಂಕಕ್ಕೆ ಒಳಗಾದ ವ್ಯಾಪಾರಿಗಳು ಇದೇ ತಿಂಗಳ 25ನೇ ತಾರೀಕಿನಂದು ಸಂಪೂರ್ಣ ಅಂಗಡಿಗಳನ್ನು ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಕಾರ್ಮಿಕ ಪರಿಷತ್ ಕಚೇರಿಯಲ್ಲಿ ನಗರದ ಕಾಂಡಿಮೆಂಟ್ಸ್, ಬೇಕರಿ ಅಂಗಡಿ ಮಾಲೀಕರು ಸಭೆ ನಡೆಸಿದ್ದು ಬಂದ್ ತೀವ್ರತೆ ಹೇಗಿರಬೇಕು, ಎಲ್ಲೆಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಚರ್ಚಿಸಲಾಗಿದೆ. ಇದು ಬಹಳ ದೊಡ್ಡ ಆಂದೋಲನ ತಂದಿಟ್ಟಿದೆ ನಮಗೆ ಬಡವರಿಗೆ. ನಾವು ಪ್ರತಿಯೊಂದಕ್ಕೂ ಟ್ಯಾಕ್ಸು ಕಟ್ಟಿ ಪ್ರತಿಯೊಂದಕ್ಕೂ ಬಿಲ್ ನಾವು ತೊಗೊಂಡು ಸಾಕ್ಷಿ ಸಮೇತ ನಾವಿದ್ದೀವಿ. ಅಧಿಕಾರಿಗಳು ಬಂದು ಅಲ್ಲಲ್ಲಿ ಬಂದು ಸುಲಿಗೆ ಮಾಡ್ತಾ ಇದ್ದಾರೆ. ಇದು ತೆರಿಗೆ ಅಲ್ಲ, ನಮ್ಮ ಬಡವರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ, ಕಾರ್ಯಾಗಾರಕ್ಕೆ ಬನ್ನಿ ಅಂತ ಕರಿತಾ ಇದ್ದಾರೆ. ನಾವೇನು ಅನ್ನೋದನ್ನು 25ನೇ ತಾರೀಕಿಗೆ ನಾವು ಸಂಪೂರ್ಣ ಬೆಂಗಳೂರಿನಲ್ಲಿ ಬೇಕರಿ, ಕಾಂಡಿಮೆಂಟ್ಸು, ಸಣ್ಣ ಪುಟ್ಟ ಉದ್ಯಮ ಏನೇನಿದೆ ಪ್ರತಿಯೊಬ್ಬರು ಕೂಡ ಬಂದು ಆಚರಣೆ ಅವತ್ತು ನಾವು ಮಾಡ್ತೇವೆ. ಬೆಂಗಳೂರು ಮಾತ್ರ. ಇದಕ್ಕೆ ಸರ್ಕಾರ ಮನಿಬೇಕು. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳ ಆರೋಪ. ನಗರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಬೇಕರಿ, ಕಾಂಡಿಮೆಂಟ್ಸ್ಗಳಿವೆ. ನೋಟಿಸ್ ಬಂದ ಕೆಲ ವ್ಯಾಪಾರಸ್ಥರನ್ನ ಅಧಿಕಾರಿಗಳು ಸಂಪರ್ಕಿಸಿ ಸೆಟಲ್ಮೆಂಟ್ ಮಾಡಿಕೊಳ್ಳಿ ಅಂತ ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ ಅನ್ನೋ ಆರೋಪಗಳನ್ನ ಮಾಡ್ತಿದ್ದಾರೆ. ಇನ್ನೂ ಕೆಲವು ವ್ಯಾಪಾರಿಗಳನ್ನ ಕಚೇರಿಗೆ ಬನ್ನಿ, ನಿಮಗಿರುವ ಗೊಂದಲದ ಬಗ್ಗೆ ಕಾರ್ಯಾಗಾರದಲ್ಲಿ ಮಾಹಿತಿ ನೀಡ್ತೀವಿ ಅಂತ ಆಹ್ವಾನಿಸುತ್ತಿದ್ದಾರಂತೆ. ಈ ಆಹ್ವಾನವನ್ನ ತಿರಸ್ಕರಿಸಿದ ವ್ಯಾಪಾರಿಗಳು ಬಂದ್ ತೀವ್ರಗೊಳಿಸಿ ಸರ್ಕಾರದ ಗಮನ ಸೆಳೆಯಲು ಮುಂದಾಗಿದ್ದಾರೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಈಗ ಮಾಹಿತಿ ಕಾರ್ಯಾಗಾರವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಹೋರಾಟವನ್ನು ದಿಕ್ಕು ತಪ್ಪಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹೋರಾಟಗಾರರು ಯಾರು ದುಡ್ಡು ಕೊಟ್ಟು ಬಂದವರಲ್ಲ, ಇವರು ಸ್ವತಃ ನೊಂದು ಬಂದಂಥವ್ರು. ಏನು ವ್ಯಾಪಾರಿಗಳಿದ್ದಾರೋ ಅವರೆಲ್ಲ ನೊಂದು ಇವರ ಒಂದು ಟಾರ್ಚರ್ ತಡೆಯೋಕ್ಕಾಗದೆ ಬಂದಿರುವಂಥವ್ರು. ಇವ್ರನ್ನ ಈಗ ನೈಸ್ ಮಾಡಿ ನೀವು ಬನ್ನಿ, ಕಾರ್ಯಾಗಾರ ಮಾಡ್ತೀನಿ, ಬನ್ನಿ ಆಫೀಸಿಗೆ ಬಂದು ಮಾಹಿತಿಯನ್ನು ಕೊಡಿ, ನಿಮಗೇನು ಅಷ್ಟೊಂದು ತೆರಿಗೆ ಬರಲ್ಲ, ನೀವೇನು ಹೆದರಬೇಡಿ ಅಂತೇಳಿ ಈಗ ಮಾಡ್ತಾ ಇದ್ದಾರೆ. ಈಗ ಮಾಡೋ ಕೆಲಸನ 2021ರಲ್ಲಿ ಮಾಡಬೇಕಿತ್ತು. 2021ರಲ್ಲಿ ಇವತ್ತು ದೊಡ್ಡ ಮಟ್ಟದ ಜನಾಂದೋಲನ ಆಗ್ತಾ ಇದೆ. ಜನರು ರೊಚ್ಚಿಗೆದ್ದಿದ್ದಾರೆ, ಹೆದರ್ಕೊಂಡು ಆಘಾತನಕ್ಕೂ ಉಂಟಾಗಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಇದು ಏನಂದ್ರೆ ಹೋರಾಟವನ್ನು ಹತ್ತಿಕ್ಲಿಕ್ಕಾಗಿ ಅಧಿಕಾರಿಗಳು ಮಾಡ್ತಿರೋಂಥ ಕೆಲಸ ಇದು ನಡೆಯಲ್ಲ. ಜುಲೈ 23-24ನೇ ತಾರೀಕಿನಂದು ವ್ಯಾಪಾರಿಗಳು ಟೀ, ಕಾಫಿ ಬಂದ್ ಮಾಡಿ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಳ್ಳಲಿದ್ದಾರೆ. 25ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ಅದೇನಿರಲಿ, ಈ ವಿಚಾರದಲ್ಲಿ ಸರ್ಕಾರ ಏನು ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.